ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸ್ನೇಹಸಾಗರ ಮಹಿಳಾ ತಂಡದಿಂದ ಮಹಿಳಾ ಮ್ಯಾರಥಾನ್, 93 ವರ್ಷದ ಇಂದಿರಾಬಾಯಿ, 86 ವರ್ಷದ ಪ್ರಭಾವತಿ ಭಾಗಿ. ಸ್ನೇಹಸಾಗರ ಮುಖ್ಯಸ್ಥೆ ಚೂಡಾಮಣಿ ರಾಮಚಂದ್ರ ಕ್ರಿಯಾಶೀಲತೆ ಶ್ಲಾಘಿಸಿದ ಶಾಸಕರು. ಸಾಗರದ ರೋಟರಿ ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರದ ವಾರ್ಷಿಕೋತ್ಸವ, ರಕ್ತನಿಧಿ ಕೇಂದ್ರದ ಬೆಳವಣಿಗೆಗೆ ನೆರವಿನ ಭರವಸೆ ನೀಡಿದ ಶಾಸಕರು. ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಸಾಂಸ್ಕೃತಿಕ ವೈಭವ, ಸಾಧಕರಿಗೆ ಸನ್ಮಾನ, ಪ್ರಬಂಧ ವಿಜೇತರಿಗೆ ಬಹುಮಾನ. ಕನ್ನಡಿಗರಿಗೆ 90% ಉದ್ಯೋಗ ಮೀಸಲಿಗೆ ಬೇಳೂರು ಒತ್ತಾಯ. ಕನ್ನಡ ಭಾಷೆ ಕುರಿತು ಮೈತ್ರಿ ಮಾತು. ಸಾಂಸ್ಕೃತಿಕ ವೈಭವದಲ್ಲಿ ಮನಸೂರೆಗೊಂಡ ವಿವಿಧ ಶಾಲೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ. ಈಗ ಸುದ್ದಿಯ ವಿವರ. ಮಹಿಳೆಯರು ಮನೆ ಕೆಲಸದ ಜೊತೆ ಸಮಾಜದ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಮಾದರಿ ಬದುಕು ನಡೆಸುತ್ತಿರುವುದು ಲಾಗಾಯತಿನಿಂದ ನಡೆದುಕೊಂಡು ಬಂದಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸಾಗರ್ ಹೋಟೆಲ್ ವೃತ್ತದಲ್ಲಿ ಭಾನುವಾರ ಸ್ನೇಹ ಸಾಗರ ಸ್ವಸಹಾಯ ಮಂಡಳಿ ವತಿಯಿಂದ ಸಂಸ್ಥೆಯ 25ನೇ ವರ್ಷದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಮ್ಯಾರಥಾನ್ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಂಡಳಿ ಅಧ್ಯಕ್ಷೆ ಚೂಡಾಮಣಿ ರಾಮಚಂದ್ರ ಮಾತನಾಡಿದರು. ವೇದಿಕೆಯಲ್ಲಿ ಗಣಪತಿ ಮಂಡಗಳಲ್ಲಿ ಅರುಣ್ ಕುಮಾರ್, ಡಾಕ್ಟರ್ ಶ್ರೀಪಾದ್, ಎಲ್ ಚಂದ್ರಪ್ಪ, ಲಲಿತಮ್ಮ, ನಂದಾ ಗೊಜನೂರು ಇನ್ನಿತರರು ಹಾಜರಿದ್ದರು. ಮ್ಯಾರಥಾನ್ನ 35 ವರ್ಷ ಮೇಲ್ಪಟ್ಟವರ ವಿಭಾಗದಲ್ಲಿ ಹೇಮಲತಾ ಪ್ರಥಮ, ಸುಮನ ಎಸ್ವಿ ದ್ವಿತೀಯ, ಶ್ರೀಲತಾ ದ್ವಿತೀಯ. 35 ವರ್ಷದೊಳಗಿನ ವಿಭಾಗದಲ್ಲಿ ಕಾವ್ಯ ಕೆಸಿ ಜಂಬಾನಿ ಪ್ರಥಮ, ಸುಮಂಗಲ ದ್ವಿತೀಯ, ಮೆಹರೋಸ್ ತೃತೀಯ ಬಹುಮಾನ ಪಡೆದರೆ 93 ವರ್ಷದ ಇಂದಿರಾಬಾಯಿ, 88 ವರ್ಷದ ಪ್ರಭಾವತಿ ಮ್ಯಾರಥಾನ್ ಗುರಿ ಪೂರೈಸಿದ ಹಿನ್ನೆಲೆಯಲ್ಲಿ ಶಾಸಕರಿಂದ ವಿಶೇಷ ಬಹುಮಾನ ಪಡೆದರು. ಇಲ್ಲಿನ ನಾಗರಿಕ ಬಂಧುಗಳೇ, ನೋಡಿ, ನಾನು ನೋಡ್ದಂಗೆ 75, 80, 85 ವರ್ಷವರೆಗೆ ನಮ್ಮ ಬಂದಿರುವಂತ ಇಂದಿರಾ ಮೇಡಮ್ ಅವರು ಈ ವಯಸ್ಸಿಗೆ ಅಂದ್ರೆ ಲೆಕ್ಕ ಹಾಕಿ, ಅಂದ್ರೆ ನಿಮ್ಗೆಲ್ಲರಿಗೂ ಒಂದು ಬೂಸ್ಟ್ ಕೊಡ್ಲಿಕ್ಕೆ ಬಂದಿದ್ದಾರೆ, ಅಂದ್ರೆ ಒಂದು ಶಕ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ಅರ್ಥ. ಬಹುಶಃ ನನಗನ್ನಿಸ್ತದೆ ಬಹಳ ಖುಷಿಯಾಗುತ್ತೆ. ಈ ತರ ಮ್ಯಾರಥಾನ್ ಮಾಡಿದಾಗ ತಮ್ಮ ಚಟುವಟಿಕೆಗಳು ಹೆಚ್ಚಾಗುತ್ತೆ. ಮನೆಯಲ್ಲೇ ಇರುವಂತಹ ಸಂದರ್ಭ, ಮತ್ತೆ ತಮ್ಮ ಜೊತೆಗೆ ಸ್ನೇಹ ಸಿಗುವುದಿಲ್ಲ. ಈ ರೀತಿಯ ಒಂದು ಸ್ನೇಹಮಯವಾದಂತ ಒಂದು ವಾತಾವರಣ ಸಿಗುತ್ತೆ, ಖುಷಿ ಆಗುತ್ತೆ, ನಡೀಲಿಕ್ಕೂ ಖುಷಿ ಆಗುತ್ತೆ. ಈ ರೀತಿಯ ವಾತಾವರಣದಲ್ಲಿ ಒಂದು ಸ್ಪರ್ಧೆ ಮಾಡಿದಾಗ ಆ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ನಾನು ಈ ಸ್ನೇಹ ಸಾಗರದ ನಮ್ಮ ಚೂಡಾಮಣಿಯವರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕು. ತಾವು ಮಾಡಿರುವಂತ ಈ ಸಾಧನೆ ನಿಜವಾಗಲೂ ಆ ಹೆಣ್ಣು ಮಕ್ಕಳಿಗೆ ಸಲ್ಲಬೇಕಾಗಿದೆ. ಹೆಣ್ಣು ಮಕ್ಕಳು ಮನೆಯಲ್ಲೇ ಇರುವಂತದ್ದು ಅಲ್ಲ, ನಾವು ಸಹ ಸಾಧನೆ ಮಾಡ್ತೀವಿ ಅಂತ ತೋರಿಸ್ಕೊಡ್ಲಿಕ್ಕೆ ಹೇಳಿದ್ದಾರೆ. ಪಾಪ ಬಹಳ ಕಷ್ಟ ಆಗ್ಬೋದು, ಸ್ವಲ್ಪ ಬಿಸಿಲಿದೆ, ಆದ್ರೂ ಸಹ ನಿಮ್ಮ ಸ್ಪರ್ಧೆಯಲ್ಲಿ ಇವತ್ತು ಭಾಗವಹಿಸೋದು ಮುಖ್ಯ. ನಾನು ಚೂಡಾಮಣಿ ಅವ್ರಿಗೆ ಹೇಳೋದಿಷ್ಟೇ, ಮುಂದಿನ ಸಾರಿಯಿಂದ ಬರೀ ಫಸ್ಟ್ ಸೆಕೆಂಡ್ ಅಲ್ಲ, ಒಂದು 5 ಪ್ರೈಸ್ ಕೊಡ್ರಿ. 5 ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂತ ಕೊಡಿ. 5 ಪ್ರೈಸ್ ಕೊಡಿ. 5 ಪ್ರೈಸ್ ಕೊಟ್ರೆ ಸ್ವಲ್ಪ ಪರವಾಗಿಲ್ಲ ಅನ್ಸ್ತದೆ. ಇವತ್ತು ಸತೀಶ್ ಆ ತರ ಮಾಡಿ. ಏನ್ ದಾನಿಗಳಿದ್ದಾರೆ, ಅರುಣಿದ್ದಾರೆ, ಇವ್ರು ಯಾರು ಕೊಡಲ್ಲ ಅಂದ್ರೆ ನಾನು ಕೊಡ್ತೇನೆ. ಯಾರು ಕೊಟ್ಟಿಲ್ಲ ಅಂದ್ರೆ ನಾನ್ ಕೊಡ್ತೇನೆ. ಅದಕ್ಕೆ ಎಷ್ಟು ಇಡ್ತೀರ ಇಡಿ, ನಾನು ಕೊಡ್ತೇನೆ. ಆದ್ರೆ ಆ ಹುಮ್ಮಸ್ಸು ಬರ್ಬೇಕು, ಅವ್ರು ಬರುವಂತದ್ದು ಇರ್ಬೇಕು. ಆ ರೀತಿ ವಾತಾವರಣ ಬಂದಾಗ ಮಾತ್ರ ಸಾಧ್ಯ ಆಗುತ್ತೆ, ಖುಷಿ ಆಗುತ್ತೆ. ನಾನು ಜಾಸ್ತಿ ಮಾತಾಡೋದಿಲ್ಲ. ಚೂಡಾಮಣಿಯವರು ಸುಮಾರು 25 ವರ್ಷಗಳ ತನ್ನ ಡೊಳ್ಳು ಕುಣಿತದಲ್ಲಿ ಈಗಲೂ ಸಹ ಹುಮ್ಮಸ್ಸು ಇಟ್ಕೊಂಡು ಇಲ್ಲಿ ಕೂತಿದ್ದಾರೆ ವೇದಿಕೆಯಲ್ಲಿ. ನಾನು ಒಂದು ಸಾಧನೆ ಮಾಡಬೇಕು ಅಂತ ಹೇಳೋದಿದೆಯಲ್ಲ, ಇದು ನಿಮ್ಮಲ್ಲೂ ಬರಬೇಕು. ನೀವು ಸಹ ಇದೇ ತರ ಸಾಧನೆ ಮಾಡಿ ಮುಂದಿನ ದಿನದಲ್ಲಿ ನಿಮ್ಮ ಸಂಘ ಸಂಸ್ಥೆಗಳ ಮೂಲಕ ಇವರಿಗೆ ಎಲ್ಲರಿಗೂ ಸಹಕಾರ ಕೊಡುವಂತ ಭಾವನೆ ಬರಬೇಕು. 25 ದೇಶಗಳಲ್ಲಿ ಡೊಳ್ಳು ಹೊಡೆದು ಬಂದು ಈಗಲೂ ಸಹ ವೇದಿಕೆ ನಡೆಸಿ ಇನ್ನೂ ಕಾರ್ಯಕ್ರಮ ಮಾಡ್ತೀರಿ ಅನ್ನೋಂತ ಹುಮ್ಮಸ್ಸು ಇದೆಯಲ್ಲ, ಆ ಹುಮ್ಮಸ್ಸು ನಿಮಗೆ ಬರಬೇಕು ಅನ್ನೋದೇ ಉದ್ದೇಶ. ಹಾಗಾಗಿ ಈ ಹಿರಿಯ ಚೇತನಗಳು ಒಂದು 2-3 ಜನ ಇಲ್ಲಿ ನಡಿಗೆಯಲ್ಲಿ ಇದ್ದಾರೆ. ಸ್ವಲ್ಪ ಅವ್ರ ಜೊತೆ ಹಿಂದ್ಗಡೆ ಯಾರು ಇರ್ಲಪ್ಪ, ಸ್ವಲ್ಪ ಇರ್ಲಿ ಯಾವ್ದಕ್ಕೂ.
ಜನರ ಜೀವ ಉಳಿಸಲು ಸಾಧ್ಯವಿದೆ. ರಕ್ತದಾನ ಮಾಡುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದಿಲ್ಲ ಎನ್ನುವುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ರೋಟರಿ ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರದ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಡಾಕ್ಟರ್ ಎಚ್. ಎಂ. ಶಿವಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೆಂಕಟರಾವ್, ಡಾಕ್ಟರ್ ನಿರಂಜನ್ ಹೆಗಡೆ, ಡಾಕ್ಟರ್ ಬಿಜಿ ಸಂಗಮ್, ಡಾಕ್ಟರ್ ನಾಗೇಂದ್ರಪ್ಪ, ಕೆಸಿ ಶಿವಪ್ಪ ನಾಯ್ಕ್, ವಿಯಾನ್ ಕಾರ್ಣಿಕ್, ಗೌತಮ್ ಇನ್ನಿತರರು ಹಾಜರಿದ್ದರು. ಮುಂಚೆ ಈ ರಕ್ತದಾನ ಶಿಬಿರ ನಾನು ಸ್ಟಾರ್ಟ್ ಮಾಡಿದ್ದೆ. ಆವಾಗ ಸಂಗಮ ಗೊತ್ತಿದೆ ನಿಮಗೆ, ಹೈಯೆಸ್ಟ್ ನಾವೇ ಕೊಟ್ಟಿದ್ದಂತ ಬಹುಶಃ ಅವಾಗ ಹೈಯೆಸ್ಟ್, ಅವಾಗ ಆ ಕಾಲದಲ್ಲೇ ಹೈಯೆಸ್ಟ್ ಆಯ್ತು. ಅಂದ್ರೆ ಯುವ ಜನತೆ ಬಂದು ನಾನು ರಕ್ತದಾನ ಮಾಡ್ಬೇಕು ನೀವು ಬನ್ನಿ ಅಂದಾಗ ಎಲ್ಲಿ ಮಾಡಿದೀವಿ ಗೊತ್ತಾ, ನಾವು ಚರ್ಚ್ಗೆ ಇದೆಯಲ್ಲ ರಂಗಮಂದಿರ ಅಲ್ಲಿ ಮಾಡಿದ್ದೀವಿ. ಚರ್ಚ್ ರಂಗಮಂದಿರದಲ್ಲಿ ಮಾಡಿದ್ವಿ. ಬಹಳಷ್ಟು ಜನ ಬಂದರು, ರಕ್ತದಾನವನ್ನು ಕೊಟ್ಟು ಸುಮ್ಮನೆ 175-170 ಅವಾಗಲೇ ಆಗಿತ್ತು, ಆ ಕಾಲದಲ್ಲೇ ಆಗಿತ್ತು. ಅಂದ್ರೆ ಜನರಲ್ಲಿ ಅವೇರ್ನೆಸ್ ಮಾಡಬೇಕು, ಅವರಿಗೆ ಒಂದು ಮಾಹಿತಿ ಕೊಟ್ಟರೆ ಮಾತ್ರ ಬರ್ಲಿಕ್ಕೆ. ಬಹಳ ಜನರಿಗೆ ರಕ್ತ ಕೊಟ್ರೆ ಏನಪ್ಪ ನಮ್ಗೆ ಅಂತ ಹೇಳ್ತಾರೆ, ಏನು ಆಗಲ್ಲ ಅಂತ. ಈಗ ಪಾಪ 35 ಸರಿ ರಕ್ತ ದಾನವನ್ನು ಮಾಡಿದ್ದಾರೆ, ಎಷ್ಟು ಶ್ರೇಷ್ಠ. ಇವತ್ತು ನಿಜವಾಗ್ಲೂ ಯಾವುದೇ ದುಡ್ಡು ನೀವು ಕೊಟ್ರೆ ಅದು ಶ್ರೇಷ್ಠ ಅಲ್ಲ, ರಕ್ತದಾನವೇ ಶ್ರೇಷ್ಠ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ಜೀವ ಉಳಿಬೇಕಾದ್ರೆ ಅದು ಎಷ್ಟು ಪ್ರಮುಖವಾದಂತ ಘಟ್ಟ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಖುಷಿ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದಿರುವಂತ ಎಲ್ಲರೂ ಒಳ್ಳೆಯ ವ್ಯಕ್ತಿತ್ವವನ್ನ. ಕನ್ನಡಿಗರಿಗೆ ಐಟಿ-ಬಿಟಿ ಕಂಪನಿಗಳಲ್ಲಿ 90% ಉದ್ಯೋಗ ಕಡ್ಡಾಯಗೊಳಿಸಬೇಕು. ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸದ ಐಟಿ-ಬಿಟಿ ಕಂಪನಿಗಳಿಗೆ ರಾಜ್ಯದಲ್ಲಿ ಅವಕಾಶ ನೀಡಬಾರದು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಒತ್ತಾಯಿಸಿದ್ದಾರೆ. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶನಿವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ನಗರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಸಾಂಸ್ಕೃತಿಕ ವೈಭವವನ್ನು ಉದ್ಘಾಟಿಸಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಿ ಮಾತನಾಡುತ್ತಿದ್ದರು. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ಶಿಕ್ಷಣ ಕ್ಷೇತ್ರದಿಂದ ಸತ್ಯನಾರಾಯಣ್, ಸಾಹಿತ್ಯ ಕ್ಷೇತ್ರದಿಂದ ಮೋಹನ್ ಮೂರ್ತಿ, ಬಂಗಾರಿ ಭಟ್, ಸಾಮಾಜಿಕ ಕ್ಷೇತ್ರದಿಂದ ಸರಸ್ವತಿ ನಾಗರಾಜ್, ಸಾಂಸ್ಕೃತಿಕ ಕ್ಷೇತ್ರದಿಂದ ಶಿವಮೂರ್ತಿ, ಕ್ರೀಡಾ ಕ್ಷೇತ್ರದಿಂದ ವಿಭವ ಕೆಆರ್, ಎಸ್ಟಿ ಕೌಶಿಕ್ ಅವರನ್ನು ಸನ್ಮಾನಿಸಲಾಯಿತು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷೆ ಸವಿತಾ ವಾಸು, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಇ, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ನಗರಸಭಾ ಸದಸ್ಯರು ಉಪಸ್ಥಿತರಿದ್ದರು. ಶೈಲೇಶ್ ಸ್ವಾಗತಿಸಿದರು. ಅಭಿನಂದಿತರ ಕುರಿತು ವೇಟಿಸ್ವಾಮಿ ಮಾತನಾಡಿದರು. ಮದನ್ ವಂದಿಸಿದರು. ಎಚ್.ಜಿ. ಸುಬ್ರಹ್ಮಣ್ಯ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ನಂತರ ವಿವಿಧ ಶಾಲೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇಕ್ಷಕರನ್ನು ಆಕರ್ಷಿಸಿತು. ನವೆಂಬರ್ ಬಂತು ಅಂದರೆ ಒಂದು ಹಬ್ಬದ ಸಡಗರ. ಈ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಬೆಳಿಗ್ಗೆ ಮೇರುಪೀಠದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ, ಆನಂತರ ನಮ್ಮ ಕೆಳದಿ ಚೆನ್ನಮ್ಮ ಸರ್ಕಾರಿನಲ್ಲಿ ಕೆಳಗಿಯಿಂದ ಬರುವಂತಹ ಜ್ಯೋತಿಯನ್ನು ಸ್ವೀಕರಿಸುವ ಮೂಲಕ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿ ಮೆರವಣಿಗೆ ಮೂಲಕ ಇವತ್ತು ನಮ್ಮ ಮಕ್ಕಳು ಪಾಲ್ಗೊಂಡಿರುವಂಥದ್ದು ಬಹಳ ಖುಷಿಕರವಾದ ವಿಚಾರ. ಈ ಸಂಭ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ಯಾರು ಚಂದ ಕಾಣಿಸಿದವರಿಗೆಲ್ಲ ಈಗಾಗಲೇ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಈ ತಾಲೂಕಿನಲ್ಲಿ ದುಡಿದಂತ, ತಾಲೂಕಿನಲ್ಲಿ ಸಾಧನೆ ಮಾಡಿದಂತ ನಮ್ಮ ಎಲ್ಲ ಒಂದು 7 ಜನ ಸಾಧಕರಿಗೆ ಸನ್ಮಾನ ಮಾಡಿರುವುದಂಥದ್ದು ತುಂಬ ಖುಷಿ ತರುತ್ತೆ. ಯಾವ ಸಾಧನೆ ಮಾಡಿದವರಿಗೆ ಈ ಥರ ಸನ್ಮಾನ ಮಾಡಿದಾಗ ಮತ್ತೆ ನಮ್ಮ ತಾಲೂಕಿಗೆ ಹೆಸರು ತರುವಂಥ ಕೆಲಸವನ್ನು ಮುಂದಿನ ದಿನದಲ್ಲಿ ಬೇರೆಯವರು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಥರ ಸನ್ಮಾನಗಳು ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ಹಿರಿಯರಾದಂಥ ಬಂಗಾರಿ ಭಟ್ರು ನಾನು 2-3 ಸರಿ ಬಹುಶಃ ಸನ್ಮಾನ ಮಾಡಿದ್ದೇನೆ. ಅವರು ಕಥೆಗಳನ್ನು ಬರೀತಾರೆ, ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ, ನೋಡಿದ್ದೇನೆ. ಎಲ್ಲ ರಂಗದಲ್ಲೂ ಇದ್ದಂಥವರಿಗೆ ಸನ್ಮಾನ ಮಾಡಿದ್ದಾರೆ. ಹಾಗಾಗಿ ನಗರಸಭೆ ಮತ್ತು ಇವತ್ತಿನ ನಮ್ಮ ಕಮಿಷನರ್ ನಾಗಪ್ಪನವರು ಭಾರಿ ಸಾಧನೆಗಳನ್ನು ಮಾಡಿ ಇವತ್ತು ದೊಡ್ಡ ಪ್ರೋಗ್ರಾಮನ್ನು ಹಾಕಿದ್ದಾರೆ. ಕಾಣಿದೆ ಇವತ್ತು ಅವರು 1 ನಿಮಿಷ ದೂರಲ್ಲ ಮನುಷ್ಯ. ಈ ನಾಡಿನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸುವ ಮೂಲಕ ಇಡೀ ನಮ್ಮ ಸಮಸ್ತ ನಾಗರಿಕರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ
ತಾಯಿ ಭುವನೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಿ ಅಂತ ಕೇಳುವಂತ ತಾಯಿ ಭುವನೇಶ್ವರಿ ಸಿದ್ದಾಪುರದ ಭುವನಗಿರಿಯಲ್ಲಿ ನೆಲೆಸಿದ್ದಾರೆ. ಮೂಲ ಮಹಾರಾಷ್ಟ್ರದಲ್ಲಿ ಇದ್ದಾರೆ ಅಂತ ಯಾರು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಮಹಾರಾಷ್ಟ್ರದಲ್ಲಿ ಒಂದು ಮೂಲ ಇರುವುದು, ಆಮೇಲೆ ಎರಡನೇದು ಅಂತ. ಮೂರನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲೂ ಸಹ ಭುವನೇಶ್ವರಿಯ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂತಹ ತಾಯಿಯ ಒಂದು ದೇವಸ್ಥಾನ ಅಲ್ಲಿ ಮೂಡಿ ಬಂದಿದೆ. ಹೀಗೆ ಇಡೀ ರಾಜ್ಯದಲ್ಲಿ ಈ ಸಂಭ್ರಮ ಆಚರಣೆ ಮಾಡುವ ಸಂದರ್ಭದಲ್ಲಿ ನಾವೆಲ್ಲರೂ ಕನ್ನಡಿಗರು. ಕನ್ನಡ ಭಾಷೆ, ನುಡಿ ಅದೆಲ್ಲ ಕೇಳಲಿಕ್ಕೆ ತುಂಬ ಚೆಂದ ಇರುತ್ತೆ. ನಾವು ಯಾವುದೇ ದೇಶದಲ್ಲಿ, ಯಾವುದೇ ರಾಜ್ಯದಲ್ಲಿ, ಎಲ್ಲೇ ಇರಲಿ, ಅಲ್ಲಿ ಹೋದಾಗ ಕನ್ನಡ ನಾವು ಮಾತಾಡಿದಾಗ ಯಾರು ಸಿಕ್ಕಿದಾಗ ಆ ಖುಷಿನೇ ಬೇರೆ ಇರ್ತದೆ. ನಾನೊಂದ್ಸರಿ ಮೊನ್ನೆ ಲಂಡನ್ಗೆ ಹೋದಾಗ ಅಲ್ಲೇ ಪಾರ್ಕಲ್ಲಿ ಇರ್ಬೇಕಾದ್ರೆ ಯಾರೋ ಕನ್ನಡಿಗರು ಮಾತಾಡ್ತಾ ಇದ್ದೆ. ನಾನು ಕನ್ನಡಿಗರು ಸಿಕ್ಕಿರೋದು ಕರೆದು ಹೋಗಿ ಮಾತಾಡ್ಸಿ ಬಂದೆ ನಾನು. ಅಂದರೆ ಆ ರೀತಿ ಭಾವನೆ ಇರುವಂಥ ನಮ್ಮ ಕನ್ನಡದ ನುಡಿ, ಆ ಭಾವನೆ ಇವತ್ತು ಇಡೀ ರಾಜ್ಯದಲ್ಲಿ ವಿಸ್ತರಿಸಿಕೊಂಡು, ಆದರೂ ಸಹ ಕನ್ನಡ ಇವತ್ತು ಇಡೀ ರಾಜ್ಯದಲ್ಲಿ ನಡೀತಾ ಇಲ್ಲ. ಬೆಂಗಳೂರಂತ ನಗರದಲ್ಲಿ ತಮಿಳು ತೆಲುಗುಗಳು ನಡೀತಾ ಇದೆ. ನಾನು ಹಿಂದೆನೂ ಹೇಳಿದ್ದೆ, ಕರ್ನಾಟಕದ ಯಾವುದೇ ಸರ್ಕಾರ ಬಂದರೂ ಸಹ ಕರ್ನಾಟಕದ ಜಾಗವನ್ನು ಕೊಡ್ತೀವಿ, ಕರ್ನಾಟಕದ ನೀರನ್ನು ಕೊಡ್ತೀವಿ. ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಕಂಪನಿಗಳಿದ್ದಾವೆ. ಸುಮಾರು 5,000 10,000 ಜನಸಂಖ್ಯೆಯನ್ನು ಕೊಡುವಂಥ ಉದ್ಯೋಗ ಕೊಡುವಂಥ ಕಂಪನಿಗಳಿದ್ದಾವೆ. ಆ ಕಂಪನಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕಮ್ಮಿ ಇದೆ. ಇವತ್ತು ಕನ್ನಡದ ಯುವಕರಿಗೆ ಉದ್ಯೋಗ ಸಿಗಬೇಕಾದ್ರೆ 90% ಉದ್ಯೋಗವನ್ನು ಕನ್ನಡಿಗರಿಗೆ ಕೊಡಬೇಕಂತ ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಸರ್ಕಾರವನ್ನು ಸಹ ಒತ್ತಾಯ ಮಾಡ್ತೇನೆ. ಅದಕ್ಕೆ ಕಡ್ಡಾಯವಾಗಿ ಹೇಳಿಕೆಯನ್ನು ಕೊಡಲಿಕ್ಕೆ, ಜೊತೆಗೆ ವಿಧಾನಸೌಧದ ಚರ್ಚೆಯನ್ನು ಸಹ ನಾವು ಮಾಡಿದ್ದೀವಿ ಈಗಾಗಲೇ. ಇಲ್ಲ ಇಂದಲೂ ಕೂಡ ಇವತ್ತು ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ನವೆಂಬರ್ 1 ನವೆಂಬರ್ ಮಾತ್ರ ಕನ್ನಡ ರಾಜ್ಯೋತ್ಸವ ಆಗದೆ ಪ್ರತಿನಿತ್ಯವೂ ಕೂಡ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಕಾರ್ಯಗಳು ನಡೀಬೇಕು. ಈ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಸಾಗರದಲ್ಲಿ ಎಲ್ಲ ಆಟೋ ಚಾಲಕರ ಸಂಘದವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇಂತಹ ಒಂದು ಕನ್ನಡವನ್ನು ಆಟೋದಲ್ಲಿ ಬಾವುಟವನ್ನು ಕಟ್ಟಿ ಕನ್ನಡದ ಒಂದು ಕವಿಗಳ ಒಂದು ನಾಮಫಲಕಗಳನ್ನು ಹಾಕ್ಕೊಂಡು ಅವರು ಮಾಡ್ತಕ್ಕಂತಹ ಸೇವೆ, ಕನ್ನಡವನ್ನು ಉಳಿಸಿರ್ತಕ್ಕಂಥದ್ದು ಏನಾಗಿದೆ ಅಂದರೆ ಅದು ಆಟೋ ಚಾಲಕರು ಮತ್ತು ಮಾಲೀಕರು ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ತೇನೆ ಈ ಒಂದು ವೇದಿಕೆಯಲ್ಲಿ. ಅದೇ ರೀತಿಯಾಗಿ ಇವತ್ತಿನ ಒಂದು ನಮ್ಮ ಜಿಲ್ಲೆಗೆ 3 ಜನರಿಗೆ ಕನ್ನಡ ಅಂದರೆ 70 ಸಾಧಕರಿಗೆ ಸನ್ಮಾನ ಅಂದರೆ ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ನಮ್ಮ ಜಿಲ್ಲೆಯವರಾದಂಥ 3 ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅದರಲ್ಲಿ ನಮ್ಮ ರಾಜೇಂದ್ರ ಚೆನ್ನಿಯವರು ಸಾಹಿತ್ಯದಲ್ಲಿ, ಹಾಗೂ ಬಿ ಠಾಕಪ್ಪ ಕಣ್ಣೂರವರು ಜನಪದ ಸೇವೆಯಲ್ಲಿ, ಹಾಗೆ ಕೋಣಂಬಿ ಲಿಂಗಪ್ಪನವರು ಸಮಾಜ ಸೇವೆಯಲ್ಲಿ ಈ ರೀತಿಯ ಸೇವೆಯನ್ನು ಮಾಡಿದಂಥವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರತಕ್ಕಂಥದ್ದು ತುಂಬ ಹೆಮ್ಮೆ ಪಡುವಂಥ ವಿಷಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧಕರನ್ನು ಗುರುತಿಸಿ ಸರ್ಕಾರ ಸನ್ಮಾನವನ್ನು ಮಾಡಲಿ ಅಂತ ಹೇಳಿಬಿಟ್ಟು ನಾನು ಹೇಳಿಕೊಳ್ತಾ, ಅದೇ ರೀತಿ ನಮ್ಮ ಸಾಗರದಲ್ಲಿ ತಾಲೂಕಿನಿಂದ 7 ಜನರಿಗೆ ಇವತ್ತು ಸನ್ಮಾನವನ್ನು ಮಾಡಿದ್ದೀರಾ. ನಿಜವಾಗಲೂ ಈ ಒಂದು ಸಾಧಕರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತಿನ ಅಂದರೆ ಈ ಒಂದು ಸಾಧನೆಯನ್ನು ಮಾಡಿದವರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಮುಂದಿನ ಒಂದು ಜನರಿಗೆ ಪ್ರೇರಣೆಯಾಗ್ತದೆ. ಈ ರೀತಿಯ ಸಾಧನೆ ಮಾಡಿದವರನ್ನು ಗುರುತಿಸುವುದು ಒಳ್ಳೆಯ ಒಂದು ಸಂಗತಿ ಅಂತ ಹೇಳ್ತಾ, ಈ ಕನ್ನಡ ನಾಡನ್ನು ನಾವು ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಹೆಮ್ಮೆ. ಅನೇಕ ಕವಿಗಳಿಂದ, ಸಾಹಿತಿಗಳಿಂದ ಕನ್ನಡವನ್ನು ಉಳಿಸಿ ಬೆಳೆಸುವಂತಹ ಕೆಲಸಗಳು
ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.